ಸಹ್ಯಾದ್ರಿ ಪರ್ವತಗಳು, ಮಂಜಿನಿಂದ ಆವೃತವಾದ ಕೋಟೆಗಳು. ಮುಘಲ್ ಮತ್ತು ದಕ್ಷಿಣ ಸುಲ್ತಾನರ ಆಳ್ವಿಕೆಯಲ್ಲಿ ನರಳುತ್ತಿದ್ದ ಜನತೆ. ಅಂತಹ ಸಮಯದಲ್ಲಿ 1630 ಫೆಬ್ರವರಿ 19ರಂದು ಶಿವನೇರಿ ಫೋರ್ಟ್ನಲ್ಲಿ ಒಬ್ಬ ಶೂರ ಬಾಲಕ ಜನಿಸಿದನು. ಅವನೇ ಶಿವಾಜಿ ಮಹಾರಾಜ್. ಬಾಲ್ಯ ಮತ್ತು ಸ್ವರಾಜ್ಯದ ಕನಸು ತಾಯಿ ಜೀಜಾಬಾಯಿ ಅವರಿಗೆ ರಾಮಾಯಣ ಮಹಾಭಾರತದ ಕಥೆಗಳನ್ನು ಹೇಳುತ್ತಾ ಧರ್ಮ, ನ್ಯಾಯ ಮತ್ತು ಸ್ವಾಭಿಮಾನವನ್ನು ಬಿತ್ತಿದರು. ಗುರು ದಾದೋಜಿ ಕೊಂಡದೇವ್ ಯುದ್ಧ ಕಲೆ, ಕುದುರೆ ಸವಾರಿ, ಕತ್ತಿ ಯುದ್ಧ ಕಲಿಸಿದರು. ಶಿವಾಜಿ ಬಾಲ್ಯದಲ್ಲೇ ಪ್ರತಿಜ್ಞೆ ಮಾಡಿದರು, ನಮ್ಮ ಭೂಮಿ ನಮ್ಮದೇ, ನಮ್ಮ ಭೂಮಿ ನಮ್ಮದೇ. ಕೋಟೆಗಳ ವಿಜಯ 1645ರಲ್ಲಿ ಟೋರ್ನಾ ಫೋರ್ಟ್ ಶಿವಾಜಿಯ ಕೈಗೆ ಸೇರಿತು. ಅದು ಸ್ವರಾಜ್ಯದ ಮೊದಲ ಹೆಜ್ಜೆ. ನಂತರ ರಾಜಗಢ, ಪುರಂದರ್, ಪ್ರತಾಪಗಢ ಒಂದರ ಹಿಂದೆ ಒಂದಾಗಿ ಕೋಟೆಗಳು ಅವರ ಆಡಳಿತಕ್ಕೆ ಬಂದವು. ಅಫ್ಜಲ್ ಖಾನ್ ವಧ 1660ರಲ್ಲಿ ಬಿಜಾಪುರದ ಸೇನಾನಿ ಅಫ್ಜಲ್ ಖಾನ್ ಶಿವಾಜಿಯನ್ನು ವಂಚನೆ ಮೂಲಕ ಕೊಲ್ಲಲು ಯತ್ನಿಸಿದರು. ಆದರೆ ಪ್ರತಾಪಗಢದಲ್ಲಿ ನಡೆದ ಆ ಭೇಟಿ ಇತಿಹಾಸವನ್ನು ಬದಲಿಸಿತು. ಶಿವಾಜಿಯ ಚಾತುರ್ಯದಿಂದ ಅಫ್ಜಲ್ ಖಾನ್ ಸಂಹಾರಗೊಂಡನು. ಮರಾಠ ಸಾಮ್ರಾಜ್ಯದ ಹೆಸರು ಗುಡುಗಿತು. ಆದರೆ ಆಗ್ರಾ ಪಾರಾಟ ಮುಘಲ್ ಚಕ್ರವರ್ತಿ ಔರಂಗಜೇಬ್ ಶಿವಾಜಿಯನ್ನು ಆಗ್ರಾಕ್ಕೆ ಕರೆಸಿ ಬಂಧಿಸಿದರು. ಆದರೆ ಹಣ್ಣುಗಳ ಪೆಟ್ಟಿಗೆಯಲ್ಲಿ ಮರೆಯಾಗಿಯೇ ಅವರು ಅದ್ಭುತವಾಗಿ ಪಾರಾದರು. ಇದು ಇತಿಹಾಸದ ಅತ್ಯಂತ ಸಾಹಸಮಯ ಘಟನೆಗಳಲ್ಲಿ ಒಂದು. ರಾಜ್ಯಾಭಿಷೇಕ ಮತ್ತು ಸಾಮ್ರಾಜ್ಯ 1674ರಲ್ಲಿ ರಾಯ್ಗಢ್ ಫೋರ್ಟ್ನಲ್ಲಿ ಶಿವಾಜಿಯ ರಾಜ್ಯಾಭಿಷೇಕ ನೆರವೇರಿತು. ಛತ್ರಪತಿ ಎಂಬ ಬಿರುದು ದೊರಕಿತು. ಅವರು ಸ್ಥಾಪಿಸಿದ ನೌಕಾಪಡೆ ಭಾರತದ ಮೊದಲ ಸಂಘಟಿತ ಸಮುದ್ರ ಸೇನೆಗಳಲ್ಲಿ ಒಂದು. ಅವರ ಆಡಳಿತದಲ್ಲಿ ಚೆಕ್ ಮಾರ್ಕ್, ಕೃಷಿ ರಕ್ಷಣೆ ಚೆಕ್ ಮಾರ್ಕ್, ಮಹಿಳಾ ಗೌರವ ಚೆಕ್ ಮಾರ್ಕ್, ಜರ್ಕ್, ಧಾರ್ಮಿಕ ಸಹಿಷ್ಣುತೆ ಚೆಕ್ ಮಾರ್ಕ್, ನ್ಯಾಯಪಾಲನೆ. ಅವರು ಕೇವಲ ಯೋಧನಲ್ಲ, ಒಬ್ಬ ಮಹಾನ್ ಆಡಳಿತಗಾರ. ಅಂತಿಮ ಅಧ್ಯಾಯ 1680ರಲ್ಲಿ ಶಿವಾಜಿ ಮಹಾರಾಜರು ಲೋಕ ತ್ಯಜಿಸಿದರು. ಆದರೆ ಸ್ವರಾಜ್ಯದ ಕನಸು ಇಂದಿಗೂ ಜೀವಂತ. ಅವರ ಹೆಸರು ಇಂದಿಗೂ ಪ್ರತಿಯೊಬ್ಬ ಭಾರತೀಯನ ಹೃದಯದಲ್ಲಿ ಗರ್ವವಾಗಿ ನಾದಿಸುತ್ತದೆ. ಜೈ ಭವಾನಿ, ಜೈ ಶಿವಾಜಿ. ಒಬ್ಬ ಯೋಧ ಇತಿಹಾಸ ಬರೆದನು. ನಾವು ಆ ಇತಿಹಾಸವನ್ನು ಜೀವಂತವಾಗಿರಿಸೋಣ. ದಯಗೋನ್ ಡಿಜಿಟಲ್ ಯೂಟ್ಯೂಬ್ ಚಾನೆಲ್ಗೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದು ಕೇವಲ ಚಾನಲ್ ಅಲ್ಲ, ಒಂದು ಪ್ರೇರಣೆ.